ನೋಡಿ, ವಿ ಕೇಮ್ ಹಿಯರ್ ಡ್ಯಾಶ್ ಇನ್ವೈಟಿಂಗ್ ಯು ಟು ವೆಡ್ಡಿಂಗ್. 4 ಆಪ್ಷನ್ಸ್ ಇದಾವೆ ಪ್ರೆಪೋಸಿಷನ್ ಅಲ್ಲಿ. ನಾವು ಹಿಂದಿಂದೊಂದು ಶಾರ್ಟ್ ನೋಡಿದ್ದೀವಿ. ಏನಪ್ಪಾ, ಅಲ್ಲಿ ಒಂದು ಕಡೆ ಇತ್ತು ಏನು, ಥಿಂಕಿಂಗ್ ಆಫ್ ಮೀಟಿಂಗ್ ಅಂತ ಇತ್ತು. ಅಲ್ಲಿ ಕೂಡ ING ಡ್ಯಾಶ್ ಆದ್ಮೇಲೆ ಇತ್ತು. ಬಟ್ ಇಲ್ಲಿ ಹಿಯರ್ ಅಂತ ಇದೆ. ಏನಪ್ಪಾ ಇದು, ಎಡ್ವರ್ಬ್ ಇದು. ಸೊ ಈ ತರ ಹಿಯರ್ ದೇರ್ ಅಂತ ಬಂದಾಗ ನಾವು ಇಲ್ಲಿ ವಿ ಕೇಮ್ ಹಿಯರ್ ಯಾವ ಸಲುವಾಗಿ ನಾವು ಬಂದೀವಿ ಅಂತ ಅರ್ಥ. ಸೊ ಒಂದು ಕೆಲಸದ ಸಲುವಾಗಿ, ಒಂದು ಕೆಲಸಗೋಸ್ಕರ. ಎದಕ್ಕಗೋಸ್ಕರ ಅಂದ್ರ ಮದುವೆ ಇದೆ, ಮದುವೆಗೆ ನಿಮ್ಮನ್ನು ಆಹ್ವಾನ ಮಾಡಲಿಕ್ಕೆ, ಆಹ್ವಾನ ಮಾಡುವ ಸಲುವಾಗಿ ನಾವು ಬಂದಿದ್ದೇವೆ. ಸಲುವಾಗಿ ಅನ್ಲಿಕ್ಕೆ ವಿ ಕೇಮ್ ಹಿಯರ್. ನೋಡಿ, ಟು ಯಾಕೆ ಸೆಟ್ ಆಗೋದಿಲ್ಲ ಅಂದ್ರ ಟು ಜೊತೆ ಯಾವಾಗ್ಲೂ ING ಸೆಟ್ ಆಗಂಗಿಲ್ಲ. ಬಟ್ ಏನಾದ್ರೂ ಇದು ಇನ್ವೈಟ್ ಅಂತ ಇತ್ತು ಅಂದ್ರ ವಿ ಕೇಮ್ ಹಿಯರ್ ಟು ಇನ್ವೈಟ್ ಅಂತ ಆಕಿತ್ತು, ಓಕೆ. ಬಟ್ ಇದು ಬರಂಗಿಲ್ಲ. ಫಾರ್ ಬರ್ತದ, ಯಾಕಂತ ಹೇಳಿದ ನಾನು, ಸಲುವಾಗಿ. ವಿ ಕೇಮ್ ಹಿಯರ್ ಫಾರ್ ಇನ್ವೈಟಿಂಗ್, ಕರೆಯುವ ಸಲುವಾಗಿ ಬಂದಿದ್ದೇವೆ. ಫ್ರಾಮ್ ಅಂತ ಸೆಟ್ ಆಕೈತೆ ನೋಡ್ರಿ. ವಿ ಕೇಮ್ ಹಿಯರ್ ಫ್ರಾಮ್ ಇನ್ವೈಟಿಂಗ್ ಅಂತ ಬರುವುದೇ ಇಲ್ಲ. ವಿ ಕೇಮ್ ಹಿಯರ್ ಇನ್ ಇನ್ವೈಟಿಂಗ್ ಅಂತ ಬರುವುದೇ ಇಲ್ಲ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ನಮ್ಗ. ಟು ಅಂತ ಬಂದ್ರೆ ನೋಡ್ರಿ, ಟು ಅಂತ ಬಂದ್ರೆ ವರ್ಬ್ ನಂಬರ್ 1 ಬರಬೇಕು. ಫಾರ್ ಅಂತ ಬಂದ್ರೆ ವರ್ಬ್ ನಂಬರ್ 4 ಬರಬೇಕು. ವರ್ಬ್ ನಂಬರ್ 1 ಅಂದ್ರೆ ಬೇಸ್ ವರ್ಬ್ ಫಾರ್ಮ್, ವರ್ಬ್ ನಂಬರ್ 4 ಅಂದ್ರ ING. ಫಾರ್ ಇನ್ವೈಟಿಂಗ್, ಫಾರ್ ಮೀಟಿಂಗ್, for studying. I have come to Dharwad for studying. She is going to Mysore for attending an interview. She is going to Vidhana Saudha for attending a meeting. Understand? So for bandre ING verb, to bandre base verb. Clear? Thank you very much.